ಸ್ನೇಹಿತರೆ, ಚಿತ್ರದುರ್ಗ NH50 ಈ ಹೈವೇಯಲ್ಲಿ, ನ್ಯಾಷನಲ್ ಹೈವೇಯಲ್ಲಿ ಒಂದು ಹಳ್ಳಿಯ ಸಂಪರ್ಕವನ್ನೇ ಒಂಥರ ಏನೋ ಮುಚ್ಚಾಕ್ಬಿಟ್ಟಂಗ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂಡರ್ ಪಾಸ್ ಮಾಡ್ಲಿಲ್ಲ. 5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು. ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿ ಬಹಳ ಬೇಜಾರು ಅನ್ನಿಸ್ತು ಆ ವಿಡಿಯೋಗಳನ್ನ ನೋಡುವಾಗ. ಅದೇನಪ್ಪಾ ಅಂತ ಹೇಳಿದ್ರೆ, ಈಚೆ ಸ್ಕೂಲ್ ಇದೆ, ಆಚೆ ಊರಿದೆ. ಗೌರ್ಮೆಂಟ್ ಸ್ಕೂಲು ರೋಡಿಂದ ಈ ಕಡೆಗಿದೆ, ಊರು ಆ ಕಡೆಗಿದೆ. ಮಕ್ಕಳು ಬರೋದಾದ್ರೂ ಹೇಗೆ? ಅಂಡರ್ ಪಾಸ್ ಇಲ್ಲ. ಪ್ರತಿ ಬೆಳಗ್ಗೆ ಪೋಷಕರು ಅವ್ರ ಕೆಲ್ಸಕ್ಕೆ ಹೋಗೋದನ್ನ ಬಿಟ್ಟು, ಕೂಲಿ ನಾಲಿಗಳಿಗೆ ಹೋಗೋದನ್ನ ಬಿಟ್ಟು, ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಗೊತ್ತಿದೆ ಪಾಪ ಬಿಲೋ ಮಿಡ್ಲ್ ಕ್ಲಾಸ್ ಮಕ್ಳು ಓದ್ತಾ ಇರ್ತಾರೆ. ಅವರು ಮಕ್ಕಳನ್ನ ರೋಡಿಂದ ಆಚೆಗೆ ಶಾಲೆಗೆ ಬಿಟ್ಟು ಹೋದ್ರೆ ಸಂಜೆ 4 ಗಂಟೆಗೆ ಅವರ ಟೀಚರ್ಸ್ ದಾರಿ ದಾಟಿಸ್ಬೇಕು, ಇಲ್ಲಾಂದ್ರೆ ಅವ್ರ ತಂದೆ ತಾಯಿ ವಾಪಸ್ ಬಂದು ಕಾಯ್ಕೊಂಡಿದ್ದು ಆ ರಸ್ತೆಯನ್ನ ದಾಟಿಸುವಂತಹ ಪರಿಸ್ಥಿತಿ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅವರು. ಯಾವುದೇ ಒಂದು ವಿಚಾರಕ್ಕೆ, ರೋಡಿಂದ ಈಚೆಗೆ ಸ್ಕೂಲು, ರೋಡಿಂದ ಆಚೆಗೆ ಊರು, ರೋಡಿಂದ ಈಚೆಗೆ ರೇಷನ್ ಅಂಗಡಿಗಳು, ನಿಮ್ಮ ಎಲ್ಲ ಒಂದು ಬೇಕಾಗುವಂತಹ ವಸ್ತುಗಳಿರುವಂತದ್ದು, ರೋಡಿಂದ ಈಚೆಗೆ ಹಳ್ಳಿ. ಅಲ್ಲ, ಅವ್ರು ಹೇಗ್ ಜೀವನ ನಡೆಸಬಹುದು? ಒಂದು ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಏನೋ ಒಂದು ಎಮರ್ಜೆನ್ಸಿ ಈಚೆಯಿಂದ ಆಚೆಗೆ ಹೋಗ್ಬೇಕು, ಅವ್ರ ಪರಿಸ್ಥಿತಿ ಏನು? ಇದು ಅಂಡರ್ ಪಾಸೇ ಆಗ್ಬೇಕು. ಯಾಕಂದ್ರೆ ವೆಹಿಕಲ್ಸ್ ಓಡಾಡ್ಬೇಕಲ್ಲ, ಇಲ್ಲಾಂದ್ರೆ ಅವ್ರಿಗೊಂದು ರೌಂಡ್ ಹೊಡ್ಕೊಂಡ್ ಬರ್ಬೇಕು ಆ ಹೈವೇಯಲ್ಲಿ. ಪ್ರತಿ ಸರಿ ಅವ್ರು ಎಲ್ಗಾದ್ರೂ ಅವರ ಒಂದು ನಿತ್ಯದ ಒಂದು ವಿಚಾರಗಳಿಗಾಗಿ, ವ್ಯವಹಾರಗಳಿಗಾಗಿ ಅವ್ರು ಹೋಗ್ಬೇಕು ಅಂದ್ರೆ, ಹೈವೇನಲ್ಲಿ ವೆಹಿಕಲ್ ಅಲ್ಲಿ ಹೋಗ್ಬೇಕಂದ್ರೆ ಒಂದು ಸುತ್ತೋಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಅವರು ಹೀಗೆ ಒಂದು ಎಲ್ಲರೂ ಕಾದ್ಕೊಂಡಿದ್ದು ಕಷ್ಟಪಟ್ಟು ದಾರಿಯನ್ನ ದಾಟ್ಕೊಂಡು ಹೋಗ್ಬೇಕು. ಇದು ಎಂತ ಒಂದು ದುಸ್ಥಿತಿ ಈ ಕಾಲದಲ್ಲಿ. ಅದೂನು ಈ ಕಾಲದಲ್ಲಿ ಈ ತರ ಒಂದು ಕಷ್ಟದ ಪರಿಸ್ಥಿತಿ ಚಿತ್ರದುರ್ಗದಲ್ಲಿ ಇದೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು ಸ್ನೇಹಿತರೆ. ಯಾರೋ ಒಬ್ರು ಹೇಳ್ತಾ ಇದ್ರಪ್ಪ, ಅಲ್ಲಿ ಒಂದು ಸ್ಕೈ ವಾಕ್ ಮಾಡ್ಬಿಡಿ ಅಂತ. ಅಲ್ರಿ ಮರ್ರೆ, ವಯಸ್ಸಾದವರು, ಈ ಮಕ್ಕಳು ಅದನ್ನೆಲ್ಲ ಸ್ಕೈ ವಾಕ್ ಅಲ್ಲಿ ಹತ್ಕೊಂಡು ಇಳ್ಕೊಂಡು, ಎಮರ್ಜೆನ್ಸಿ ಇರ್ಬೋದಪ್ಪ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅವಾಗ ಹೆಂಗ್ ಹೋಗ್ತಾರ ಅವರು? ಗರ್ಭಿಣಿ ಹೆಂಗ್ಸಿರ್ಬೋದು, ಎಲ್ಲಾ ಬಿಟ್ಟು ನನ್ಗೆ ಒಂದು ಬಹಳ ಒಂಥರ ಕರಳೆಲ್ಲ ಒಂಥರ ಆಗೋ ತರ, ಅದೇ ನಮ್ಮ ಚಕ್ರವರ್ತಿ ಸುಲಿಬರಿ ಅವರು ಹೇಳ್ತಾರಲ್ಲ, ಕರಳು ಕಿತ್ತು ಬಂತು ಕಣ್ರಿ ಅಂತ. ನನಗ್ ರಿಯಲ್ ಆಗಿ ಆತರ ಒಂದು ಫೀಲಿಂಗ್ ಆಯ್ತು ಇವತ್ತು. ಒಂದು ಹೆಣ್ಮಗಳು ಪಾಪ ಕುಡಿಯೋ ನೀರನ್ನ ಆ ಹೈವೇಯಿಂದ ಆಚೆಯಿಂದ ತಗೊಂಡ್ ಬರಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ, ಒಂದು ಕೊಡ್ಪಾನದಲ್ಲಿ, ಒಂದು ಬಿಂದಿಗೆಯಲ್ಲಿ. ಅಷ್ಟು ಕಷ್ಟಪಟ್ಟು ಆ ಹೈವೇಯನ್ನ ಹತ್ತಿ ಈ ಕಡೆಗೆ ಇಳಿದು ಕಾಯ್ತಾ ಇದ್ದಾಳೆ. ಈ ವೆಹಿಕಲ್ಸ್ ಯಾವ ಸ್ಪೀಡಲ್ಲಿ ಬರುತ್ತೆ ನಿಮ್ಗೆ ಗೊತ್ತು. NH ಅಂದ್ರೆ ನ್ಯಾಷನಲ್ ಹೈವೇನಲ್ಲಿ ಏನ್ ಸ್ಲೋ ಆಗಿ ಬರತ್ತಾ? ಅದ್ ರೂಲ್ಸ್ ಇರೋದೇ ಹಾಗೆ, ಅವ್ರು ಅದೇ ಸ್ಪೀಡಲ್ಲಿ ಹೋಗ್ಬೋದು ಅಂತ ಹೇಳಿ. ಹೀಗಿರುವಾಗ ಈ ಅಲ್ಲಿನ ಸಂಸದರು ಯಾಕೆ ಕಣ್ಮುಚ್ಕೊಂಡು ಸುಮ್ಮನೆ ಇದ್ದಾರೆ ಅನ್ನುವಂಥದ್ದೇ ನನಗೆ ಆಶ್ಚರ್ಯ ಅನ್ನಿಸ್ತು. ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಓಡಾಡಕ್ಕೆ ಏನೋ ಒಂದು ವ್ಯವಸ್ಥೆ ಬೇಕಾಗಿರೋದು, ಟ್ರಾನ್ಸ್ಪೋರ್ಟ್ ಅದನ್ನ ಅಷ್ಟು ಕಣ್ಮುಚ್ಚಿ ಯಾಕೆ ಕೂತಿದ್ದಾರೆ ಅಂತ. ಎಷ್ಟೋ ಪ್ರಾಣಗಳು ಕೂಡ ಹೋಗಿವೆ ಅಂತ ಹೇಳುವಂತಹದ್ದನ್ನು ಕೂಡ ಅಲ್ಲಿನ ನಾಗರಿಕರು ಹೇಳ್ತಾ ಇದ್ದಾರೆ. ಈ ರೀತಿ ಇರುವಾಗ ಆ ಹೈವೇಯಲ್ಲಿ ಫಸ್ಟ್ ಆಫ್ ಆಲ್ ಆ ಪ್ಲಾನಿಂಗ್ ಯಾರು ಮಾಡಿದ್ನೋ ಪುಣ್ಯಾತ್ಮ ಗೊತ್ತಿಲ್ಲ ನನಗೆ. ಅಷ್ಟು ಕೆಟ್ಟದಾಗಿದೆ. ನೀವು ಕೂಡ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಕೊಳ್ಳಿ ಗೂಗಲ್ ಅಲ್ಲಿ ಎಲ್ಲಾದ್ರೂ. ಮತ್ತೆ ಟಿವಿನಲ್ಲೂ ಯಾವ್ದೋ ಒಂದು ಚಾನೆಲ್ ಅಲ್ಲಿ ಬರ್ತಾ ಇತ್ತು ಅನ್ಸತ್ತೆ, ನಾನು ಗಮನಿಸಿದೆ ಬೆಳಗ್ಗೆ. ಗಡಿಬಿಡಿಯಲ್ಲಿ ಇದ್ದಿದ್ ಕಾರಣ ಯಾವ ಚಾನೆಲ್ ಅಂತ ನೋಡ್ಕೊಳ್ಳಿಲ್ಲ. ಎಲ್ಲಾ ಚಾನೆಲ್ಸ್ ಅಲ್ಲೂ ಬಂದಿದೆ ಅಂತೆ. ಅದು ಒಂದ್ಸತಿ ಅಬ್ಸರ್ವ್ ಮಾಡಿ ನಾನು ಫೇಸ್ಬುಕ್ ಅಲ್ಲಿ ಗಮನಿಸಿದೆ. ಕನ್ನಡ ಪರ ಕರವೇ ಹೋರಾಟಗಾರರು ಹೋರಾಟ ಮಾಡೋದನ್ನ ಅವರ ಫೇಸ್ಬುಕ್ ಖಾತೆಗಳಲ್ಲಿ ಹಂಚ್ಕೊಂಡಿರೋದು, ಮತ್ತೆ ಬೇರೆ ಕಡೆ ಎಲ್ಲ ಗಮನಿಸಿದೆ. ಬಹಳ ಬೇಜಾರು ಅನ್ನಿಸ್ತು ನನಗೆ. ಈ ತರ ಒಂದು ಪರಿಸ್ಥಿತಿ ಈ ಕಾಲದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಬೇಕಾಗಿತ್ತಾ? ನಮ್ಮ ಕರ್ನಾಟಕ ಸರ್ಕಾರದ ಗಮನ ಕೂಡ ಇದು ಸೆಳಿಬೇಕು. ಆಕ್ಚುಲಿ ಜನ ಹೆಚ್ಚು ಕನ್ನಡ ಸರ್ಕಾರಕ್ಕೂ ಮನವಿ ಮಾಡಿ, ಇಲ್ಲಿರುವ ಸಂಸದರು ಇದಾರಲ್ಲ, ವೇಸ್ಟ್ ಬಾಡಿಗಳು ಅಂತಾನೆ ಹೇಳ್ಬೋದು ಅವ್ರನ್ನ. ವರ್ಕಿಂಗ್ ಬಾಡಿಗಳಾಗ್ರಪ್ಪ ಅಂದ್ರೆ ವೇಸ್ಟ್ ಬಾಡಿಗಳಾಗ್ಬಿಡ್ತಾರೆ. ಈ ಸಂಸದರು ಯಾರ್ಯಾರು ಎಲ್ಲೆಲ್ಲಿ ಅಂತಾನೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕಾರಜೋಳ ಅನ್ಸತ್ತೆ. ನಾನು ಈಗ ಜಸ್ಟ್ ಅದನ್ನ ಗೂಗಲ್ ಮಾಡಿ ತಿಳ್ಕೊಂಡೆ, ಯಾರು ಚಿತ್ರದುರ್ಗದ MP ಅಂತ ಹೇಳಿ. ಯಾರೋ ಕಾರಜೋಳು BJP-ಯಿಂದ ಆಯ್ಕೆ ಆಗಿದಾರಂತೆ. ಇವರೆಲ್ಲ ಯಾರು ಅಂತಾನೆ ಗೊತ್ತಿರಲ್ಲ ಮಾರ್ರೆ, ಯಾರು ಅಂತಾನೆ ಗೊತ್ತಿರಲ್ಲ. ಯಾಕಂದ್ರೆ ಒನ್ಸು MP ಆಗ್ಬಿಟ್ರೆ ಅವರ ಜವಾಬ್ದಾರಿಗಳು ಏನು ಅನ್ನೋದನ್ನೇ ಮರ್ತೋಗ್ಬಿಟ್ಟು ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಕೆಟ್ ಇಟ್ಕೊಂಡೇ ಇದ್ಬಿಡ್ತಾರೋ ಏನೋ ಗೊತ್ತಿಲ್ಲ ಈ ನಾಯಕರುಗಳೆಲ್ಲ. ಆ ಲೀಡರ್ಸ್ ಬಂದಾಗ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡೋದು, ವೈಟ್ ಅಂಡ್ ವೈಟ್ ಹಾಕೊಂಡು. ಸಂಬಳ ಬರುತ್ತೆ, ಕಾರ್ ಇರುತ್ತೆ, ಅವ್ರಿಗೆ ಬೇಕಾಗೋ ವ್ಯವಹಾರಗಳಾಗತ್ತೆ ಅಂತ. ಅಲ್ಲಿನ ಜನರ ಕಷ್ಟವನ್ನ ಆಲಿಸ್ಲಿಲ್ಲ ಅಂತಂದ್ರೆ ಟ್ಯಾಕ್ಸ್ ತಗೊಂಡ್ಬರೋದು ಬೇಡ, ಇದನ್ನು ಒಂದ್ ಸೇರಿಸ್ಕೊಂಬಿಡಿ.
ನಮ್ಮ ಕರ್ನಾಟಕಕ್ಕೆ ಬರ್ಬೇಕಾಗಿರುವಂತಹ ಟ್ಯಾಕ್ಸ್ ಹಣವನ್ನ ನೀವು ಕೊಡಿ ಅಂತ ಕೇಳಿ ಗುದ್ದಾಡಿ ತಗೊಂಬರೋದ್ ಬೇಡ. ಅಲ್ಲಿನ ಸಂಸದರೇ, ನೀವ್ ಯಾರಿದ್ದೀರಾ, ನೀವು ನಿಮ್ಮದೇ ಜನ, ನಿಮಗೆ ವೋಟ್ ಮಾಡಿರುವಂತಹ ಜನ, ಅವ್ರಿಗೆ ಒಂದು ಅಂಡರ್ ಪಾಸ್ ಇಲ್ದಂಗೆ ಅವರು ನೀರನ್ನು ಕೂಡ ಆ ಕಡೆಯಿಂದ ಈ ಕಡೆ ತರ್ಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಅವ್ರೀಗ ಹೋಗ್ಲಿ ಮಕ್ಕಳನ್ನ ಕಾಯ್ಕೊಂಡು ಕುತ್ಕೋಬೇಕಾ, ಕೂಲಿ ನಾಲಿ ಮಾಡಿ ಅವ್ರ ಹೊಟ್ಟೆ ತುಂಬಿಸ್ಕೋಬೇಕಾ? ಈ ಎಲ್ಲ ಒಂದು ಮಿನಿಮಮ್ ಬೇಸಿಕ್ ಅಲ್ವೇನ್ರಿ ರಸ್ತೆ? ಒಂದು ಊರನ್ನೇ ಒಂದು ಇಬ್ಬಾಗ ಮಾಡ್ಬಿಟ್ಟಿದೀರಾ. ಆ ಕಡೆ ಊರಂತೆ, ಈ ಕಡೆ ಸಿಟಿ ಅಂತೆ. ಅವ್ರು ಬದುಕೋದಾದ್ರು ಹೇಗೆ? ಸ್ಕೂಲ್ ಬೇರೆ ಈ ಕಡೆ ಅದು ಸ್ಕೂಲ್ ಬೇಕಾಗಿರುವಂತ ವಿಚಾರ ಅಲ್ವೇನ್ರಿ? ಎಜುಕೇಶನ್ ಡಿಸ್ಟರ್ಬ್ ಆಗತ್ತೆ ಮಕ್ಕಳದು ಅನ್ನೋದು ಗೊತ್ತಾಗೋದ್ ಬೇಡ್ವಾ? ನನಗೊಂದು ಡೌಟ್ ಬಂದ್ಬಿಟ್ಟಿದೆ, ಯಾರಾದ್ರೂ ಈಗ ಶಾಲೆ ಆ ಕಡೆ ಇದೆ ಅಂತ ಶಾಲೆಗೆ ಹೋಗೋದನ್ನೇ ಬಿಟ್ಬಿಟ್ಟಿದಾರಾ ಹೇಗೆ ಅಂತ ಮಕ್ಕಳು? ಆ ತಂದೆ ತಾಯಿಗೆ ಅವ್ರದೇ ಆದಂತಹ ಜವಾಬ್ದಾರಿಗಳಿರತ್ತೆ. ಬೆಳಗ್ಗೆ ಎದ್ರೆ ಪಾಪ ಅವರು ಈ ಹೈವೇ ರಸ್ತೆಗೋಸ್ಕರ ಅವರ ಭೂಮಿಗಳನ್ನ ಕಳ್ಕೊಂಡಿದ್ದರ ಜೊತೆಗೆ ಇವತ್ತು ಪ್ರಾಣಗಳನ್ನು ನಿಮ್ಗೆ ಕೊಟ್ಬಿಡ್ಬೇಕಾ ಹೇಗೆ? ಭೂಮಿ ಕೊಟ್ಟಾಯ್ತು, ನೀವು ಹಣ ಕೊಟ್ರೋ ಬಿಟ್ರೋ ಅದೆಲ್ಲ ಸೆಕೆಂಡ್ರಿ. ಕೊಟ್ಟಿರ್ತೀರಾ, 1-2 ಪಟ್ಟು ಕೊಟ್ಟಿದೀವಿ ಅಂತೀರಿ, ಒಂದ್ 10 ವರ್ಷ ಬಿಟ್ಟು ಕೊಟ್ಟಿರ್ತೀರಾ. ಅವರು ಅದಕ್ಕೂ ಹೋರಾಟ ಮಾಡ್ಬೇಕು. ಏನ್ ಅಷ್ಟು ಈಸಿಯಾಗಿ ನ್ಯಾಷನಲ್ ಹೈವೇಗೆ ಜಾಗ ಹೋಗಿದ ತಕ್ಷಣ ಹಂಗೆ ಅವ್ರು ಎತ್ಕೊಬಂದ್ ಮನೆಯಲ್ಲಿ ದುಡ್ಡು ಕೊಟ್ಬಿಡಲ್ಲ. ಹೇಳ್ತಾರ ಜನ 1-2 ಪಟ್ಟು ಮಾರ್ಕೆಟ್ ವ್ಯಾಲ್ಯೂಗಿಂತ ಕೊಡ್ತಾರೆ ಅಂತ. ಆದ್ರೆ ಅದ್ರ ಹೋರಾಟ ಮಾಡಿ ತಗೊಂಡವನ್ಗೆ ಗೊತ್ತಿರತ್ತೆ. ಯಾಕಂದ್ರೆ ನಾವೆಲ್ಲ ಹತ್ರದಿಂದ ನೋಡ್ತೀವಲ್ಲ. ನಾಟ್ ದಟ್ ಈಸಿ. ಹೋಗ್ಬೇಕು, ಡಿಸಿನ್ ಭೇಟಿ ಮಾಡ್ಬೇಕು, ಅಪ್ಲಿಕೇಶನ್ಸ್ ಹಾಕಬೇಕು, ಅವ್ರು ಕೊಡೋ ನೋಟಿಸ್ಗಳಿಗೆ ಉತ್ತರ ಕೊಡ್ಬೇಕು, ನಮ್ ಭೂಮಿಗೆ ಇಷ್ಟಿದೆ ಅಂತ ಹೇಳ್ಬೇಕು. ಎಲ್ಲಾ ಕೆಲಸ ನಾವು ಮಾಡಿದ್ರೆ ಆಮೇಲೆ ಯಾವಾಗ್ಲೋ ಇವ್ರಿಗೆ ಮನ್ಸಾದಾಗ 10 ವರ್ಷಕ್ಕೋ 5 ವರ್ಷಕ್ಕೋ ಆ ದುಡ್ಡನ್ನು ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ದುಡಿಯೋ ಭೂಮಿನ ಅಂದ್ರೆ ಅನ್ನ ಹಾಕೋ ಭೂಮಿನೂ ನಿಮ್ಗೆ ಕೊಟ್ಟಿದ್ದು ಅಲ್ದೆ ಇವತ್ತು ಈ ಕೇಂದ್ರ ಸರ್ಕಾರದವ್ರು ಅದೇನ್ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಅವ್ರ ಗಮನಕ್ಕೆ ಬರ್ಲಿ, ನಾವು ಒಂದು ಧ್ವನಿ ಮಾಡೋಣ ಅಂತ ಅನ್ನಿಸ್ತು. ಯಾವುದೇ ಜಿಲ್ಲೆ ಇರ್ಬೋದು, ಭಾರತ ದೇಶದ ಎಲ್ಲೇ ಇರ್ಬೋದು, ಅಥವಾ ಬೇರೆ ದೇಶದಲ್ಲಿ ಕೂಡ ಇರ್ಬೋದು, ಈ ರೀತಿಯಾದ ಒಂದು ಅನ್ಯಾಯ ಅಂತೂ ಖಂಡಿತ ಆಗ್ಬಾರ್ದು. ಊರ್ ಒಂದ್ ಕಡೆ ಅಂತೆ, ಇದು ಒಂದ್ ಕಡೆ ಅಂತೆ, ಏನ್ರಿ ನ್ಯಾಯ ಇದು? ಅಲ್ಲಿನ ಜನರು ಕೂಡ ಹೇಗೆ ಬದುಕೋದು ಪಾಪ? ಅಲ್ಲಿನ ಹೆಣ್ಮಕ್ಳೆಲ್ಲ ಯಾರೋ ಹೋಗಿ ಮಾತಾಡಿಸ್ತಾ ಇದ್ದಾರೆ, ಯೂಟ್ಯೂಬರ್ಸ್ ಅವ್ರು ಇವರೆಲ್ಲ ಬೊಬ್ಬೆ ಹೊಡಿತಾ ಇದಾರೆ ಅವ್ರು. ಹೌದು, ಇದರಿಂದ ತುಂಬಾ ಕಷ್ಟ ಆಗ್ತಾ ಇದೆ, ನಾವು ನಮ್ಮ ಕೂಲಿಗೆ ಹೋಗಕ್ ಗೊತ್ತಿಲ್ಲ, ನಮ್ ಕೆಲ್ಸಗಳಿಗೆ ಹೋಗಕ್ ಗೊತ್ತಿಲ್ಲ, ದಿನನಿತ್ಯದ ಕೆಲ್ಸಗಳನ್ನ ಮಾಡ್ಕೊಳಕ್ ಗೊತ್ತಿಲ್ಲ, ನಾವು ಮಕ್ಳನ್ನ ಕಾದ್ ಕೂತ್ಕೊಳ್ಳೋದೇ ಆಗಿದೆ. ಯಾವಾಗ್ಲೋ ಒಂದು ರೇಷನ್ ತರಕ್ ಹೋದಾಗ ಒಂದು ಹೆಣ್ಮಗಳು ಮಗನನ್ನ ಕರ್ಕೊಂಡು ಹೋಗಿ ಬರುವಾಗ ಮಗನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ತಾನಿದ್ದು ಕೂಡ ಅಷ್ಟು ಜಾಗ್ರತೆ ವಹಿಸಿದ್ರು ಈ ರೀತಿಯಾದ ಇನ್ಸಿಡೆಂಟ್ಸ್ ನಡೀತಾ ಇದೆ ಅಂದ್ರೆ ಮತ್ತೆಷ್ಟು ಜಾಗ್ರತೆ ವಹಿಸ್ಬೇಕು ಅವರು? ಇದು ನಮ್ಮ ತಪ್ಪು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗ್ಬೇಕು ಅಂದ್ರೆ ಸಂಸದರು ಅವರಿಗೆ ವಿಚಾರಗಳನ್ನ ತಿಳಿಸ್ಬೇಕು. ಅದು ಸಾಕಾಗ್ತಾ ಇಲ್ಲ, ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದವ್ರಿಗೆ ರಾಜ್ಯ ಸರ್ಕಾರದವ್ರು ಕೂಡ ಮನವಿ ಮಾಡ್ಬೇಕಾಗತ್ತೆ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ಹೆಚ್ಚು ಈ ವಿಡಿಯೋವನ್ನ ಶೇರ್ ಮಾಡಿ. ಇದು ಚಿತ್ರದುರ್ಗದ ಸಮಸ್ಯೆ ಅಲ್ಲ, ಇದು ಕರ್ನಾಟಕದ ಸಮಸ್ಯೆ, ನಮ್ಮ ಜನರ ಸಮಸ್ಯೆ, ನಮ್ಮ ಭಾರತೀಯರ ಸಮಸ್ಯೆ ಅಂತ ಹೇಳಿ ಶೇರ್ ಮಾಡಿ. ಈ ವಿಡಿಯೋಯಿಂದ ಅಟ್ಲೀಸ್ಟ್ ಯಾರೋ ಒಬ್ರು ಪ್ರಭಾವಿ ವ್ಯಕ್ತಿಗೋ ಅಥವಾ ಒಬ್ಬ ಸಂಸದನಿಗೋ ಅಥವಾ ಯಾವುದೋ ಒಂದು ಅಧಿಕಾರಿಗೋ ಮನ ಮುಟ್ಟಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.